ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರೊಟ್ಟಿ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಎದ್ದು ಕಾಯಿ ತುರಿನ ತುರ್ಕೊಂಡು 1 ಕಪ್ ಕಾಯಿ ತುರಿ, ಆಮೇಲೆ ಈರುಳ್ಳಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು 4-5 ಎಸಳು, ಆಮೇಲೆ ಸ್ವಲ್ಪ ಕಡಲೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವೇ ರೆಡಿ ಮಾಡಿದಂತಹ ಮಸಾಲೆ ಪುಡಿನ ಅಂದರೆ ಖಾರದ ಪುಡಿನ 2 ಸ್ಪೂನ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡ್ ತೆಗೆದಿಟ್ಕೊಂಡಾದ ಈಗ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕಿ ಅದಕ್ಕೆ ಕಡಲೆಬೇಳೆ ಹಾಕಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸಿ ಅದೆಲ್ಲ ಬಾಡಿಸಿ ಆದಮೇಲೆ ಸ್ವಲ್ಪ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿ ಅದಾದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ತರಕಾರಿ, ಇದರಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು 3 ಕುಕ್ಕರ್ಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಇದಾದಮೇಲೆ ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ನಾವು ಇದಕ್ಕೆ ಹಾಕ್ಕೋಬೇಕು. ಈ ಮಸಾಲೆನ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟನ್ನು ನೀರು ಹಾಕಬೇಕು. ಇದಾದಮೇಲೆ ನಾವು ಇದಕ್ಕೆ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಇದನ್ನು ಒಂದು 2-3 ವಿಷಲ್ ಕೂಗಿಸ್ಕೋಬೇಕು. ಇದಾದಮೇಲೆ ಇದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಒಂದು ಪಾತ್ರೆ ತೊಗೊಂಡೆ. ಅದರಲ್ಲಿ ನಾವು ಚಿಕ್ಕಮಗಳೂರು ಸಕಲೇಶಪುರ ಸೈಡೆಲ್ಲ ಅಕ್ಕಿ ರೊಟ್ಟಿನ ಹೀಗೆ ಮಾಡೋದು. ರೈಸ್ ಇರುತ್ತಲ್ಲ ಆ ರೈಸ್ನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತೀವಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅಕ್ಕಿ ಹಿಟ್ಟಿರುತ್ತಲ್ಲ ಈ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಬೇಕು ಅಂದರೆ ಈ ಅನ್ನ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೋಸ್ಕರ ಅನ್ನನೆಲ್ಲ ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ಗಾತ್ರದ ಉಂಡೆ ಬೇಕು ಅಷ್ಟು ಗಾತ್ರದ ಉಂಡೆಗಳನ್ನಾಗಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು. ನಾವೆಲ್ಲ ಹೀಗೇ ರೊಟ್ಟಿನ ಮಾಡೋದು. ಸಕಲೇಶಪುರ, ಚಿಕ್ಕಮಗಳೂರು ಸೈಡಲ್ಲೆಲ್ಲ ನಾವು ಇದೇ ಥರ ರೊಟ್ಟಿ ಮಾಡಿಟ್ಕೊಳ್ಳೋದು. ಈ ಥರ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡಾದ್ಮೇಲೆ ನಮ್ಮ ಕಡೆ ಪ್ರೆಸ್ ಸಿಗುತ್ತೆ. ಆ ಪ್ರೆಸ್ಸಲ್ಲೇ ನಾವು ರೊಟ್ಟಿ ಮಾಡೋದು. ಕೈಯೆಲ್ಲ ತಟ್ಟೋಕ್ಕೆ ಲೇಟ್ ಆಗಿಬಿಡುತ್ತೆ. ಇದು ತುಂಬ ಹಳೇ ಕಾಲದಿಂದಲೂ ನಾವು ಇದು ಪ್ರೆಸ್ಸೇ ಇಟ್ಕೊಂಡಿದ್ದೀವಿ. ಹಾಗೋಸ್ಕರ ಇದಕ್ಕೆ ರೊಟ್ಟಿದು ಉಂಡೆಗಳನ್ನ ಹಾಕಿ ಚೆನ್ನಾಗಿ ನೀಟಾಗಿ ಒಂದೇ ಸಮ ಬರುತ್ತೆ. ಇದರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಒಂದೇ ಸಮ ಬರುತ್ತೆ. ಈಗ ನೋಡಿ ನಾನು ಪ್ರೆಸ್ ಮಾಡ್ಕೊಂಡಿರೋದು ತೋರಿಸ್ತೀನಿ. ಇವಾಗ ನೋಡಿ ಎಲ್ಲ ಒಂದೇ ಸಮ ಬಂದಿದೆ. ಇದಾದಮೇಲೆ ನಾನು ಗ್ಯಾಸ್ ಮೇಲೆ ಹಂಚಿಟ್ಕೊಂಡು ಈ ಹಂಚಕ್ಕೆ ಹಾಕಿದ್ಮೇಲೆ ನಾನು ಇದಕ್ಕೆ ರೊಟ್ಟಿನ ಹಾಕ್ತೀನಿ. ಈ ರೊಟ್ಟಿ ಚೆನ್ನಾಗಿ ಬೇಯಬೇಕು, ಅಂದರೆ 2 ಸೈಡು ಬೇಯಬೇಕು. ನಾವು ಹಳ್ಳಿನಲ್ಲೆಲ್ಲ ಒಲೆನಲ್ಲಿ ಬೇಯಿಸ್ತೀವಿ. ಒಲೆಯಲ್ಲಿ 2 ಸೈಡು ಬೇಯಿಸ್ಕೊಂಡು ಆದಮೇಲೆ ನಾವು ಇದನ್ನು ಕೆಂಡದಲ್ಲಿ ಸುಡ್ತೀವಿ. ಆದರೆ ಇಲ್ಲಿ ನಾನು ಗ್ಯಾಸ್ ಮೇಲೆ 2 ಸೈಡು ಬೇಯಿಸ್ಕೊಂಡಾದಮೇಲೆ ನಾನು ಇನ್ನೊಂದು ಕಡೆ ಗ್ಯಾಸ್ಗೆ ಆ ರೊಟ್ಟಿನ ಹಾಕಿ ಹಾಗೆಯೇ ಫ್ಲೇಮಲ್ಲಿ ಮತ್ತೆ ಬೇಯಿಸ್ಕೊಳ್ತೀನಿ. ಹಾಗೆ ಫ್ಲೇಮಲ್ಲಿ ಮತ್ತೆ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗೂ ಬೇಯುತ್ತೆ. ಹಳ್ಳಿನಲ್ಲಿ ಇದನ್ನು ಕೆಂಡದಲ್ಲಿ ಒಲೆ ಮೇಲೆ ಬೇಯಿಸಾದ್ಮೇಲೆ ಕೆಂಡದಲ್ಲಿ ಬೇಯಿಸ್ತೀವಿ, ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಸರಿ ಹಂಚಲ್ಲಿ ಮತ್ತು ಇನ್ನೊಂದು ಸರಿ ಗ್ಯಾಸಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಇದಕ್ಕೆ ರೆಡಿ ಮಾಡ್ಕೊಂಡಿದ್ದ ಪಲ್ಯ ಅಕ್ಕಿ ರೊಟ್ಟಿ ಮತ್ತು ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟಿನ ಪಲ್ಯ ಈಗ ರೆಡಿಯಾಗಿದೆ.